ಒಂದು ಕಡೆ ಈಗ 750 kg ಯಾಕೆ ಒಂದು ಕಡೆ ಅಂಬಾರಿ ಅದು ಬೇಡ ಅಥವಾ ಜಾಸ್ತಿ ಅಥವಾ ಕಮ್ಮಿ ಬೇಡ, 750 kgನೇ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ನಾನು ಅವರೇ ಹೇಳ್ತಾ ಇದ್ದೆ. ಸೊ ವಿಕ್ರಮಾದಿತ್ಯನಿಂದ ಬಂದಂಥದ್ದು ಮಣ್ಣಿನಲ್ಲಿ ಹೂತೋಗಿತ್ತು. ಅಲ್ಲಿಂದ ಮುಂದೆ ವಿಜಯನಗರದ ಅರಸರ ಕೈಗೆ ಅಥವಾ ಮೊದಲು ಕಂಪ್ಲಿಗೆ ಬರುತ್ತೆ, ಕಂಪ್ಲಿಯಿಂದ ವಿಜಯನಗರದ ಅರಸರಿಗೆ ಅದು ಹಸ್ತಾಂತರ ಆಗಿರುತ್ತೆ. ಹರಿಹರ ಮತ್ತು ಬುಕ್ಕರಾಯ ಅವರು ವಿಜಯನಗರವನ್ನ ಸಂಸ್ಥಾಪನೆ ಮಾಡಿದಂಥವ್ರು ಗುರು ವಿದ್ಯಾರಣ್ಯರು, ಶೃಂಗೇರಿಯ ಜಗದ್ಗುರುಗಳಾಗಿದ್ದಂಥ ವಿದ್ಯಾರಣ್ಯರು. ಅಂಡರ್ಲೈನ್, ಶೃಂಗೇರಿಯ ಜಗದ್ಗುರುಗಳಾಗಿದ್ದಂಥ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಅಂದು ವಿಜಯನಗರ ಸ್ಥಾಪನೆ ಆಯಿತು. ಮತ್ತೆ ಒನ್ಸ್ ಅಗೇನ್ ವಿಜಯನಗರ ಅಂದ ತಕ್ಷಣನೇ ಮನಸ್ಸು ಎಲ್ಲೆಲ್ಗೋ ಹೊರಟೋಗುತ್ತೆ. ನೋಡಿ, ವಿಜಯನಗರ ಸಂಸ್ಥಾಪನೆಯಾಗಿದ್ದು ವಿಜಯದಶಮಿಯ ದಿನದಂದೇ. ವಿಜಯ ಎರಡರಲ್ಲೂ ಇದೆ. ವಿಜಯದ ಹೆಸರಿನಲ್ಲೇ ಆ ಒಂದು, ಅಂದರೆ ಇವತ್ತಿನ ದಿನ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಿದ್ರು ಇವತ್ತು ಮುಹೂರ್ತ ನೋಡಲ್ಲ. ವಿಜಯದಶಮಿ ದಿವಸ ನೀವು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಶುಭ ಕಾರ್ಯಗಳನ್ನು ಕೈಗೆತ್ಕೋಬಹುದು. ಸೊ ಹಾಗಾಗಿ ಇಂಥ ದಿವಸ ಮಹಾರಾಜರುಗಳು ದಿಗ್ವಿಜಯಕ್ಕೆ ಹೋಗ್ತಾ ಇರುವಂಥದ್ದು, ಶುಭ ಕಾರ್ಯಗಳನ್ನು ಶುರು ಮಾಡುವಂಥದ್ದು ಎಕ್ಸೆಟ್ರಾ ಎಕ್ಸೆಟ್ರಾ ನಡೀತಿತ್ತು. ಹಾಗಾಗಿ ಈ ವಿಜಯದಶಮಿಯ ದಿವಸದಿಂದನೇ ಗುರು ವಿದ್ಯಾರಣ್ಯರು ಸುವರ್ಣವೃಷ್ಟಿಯನ್ನ ಮಾಡಿಸಿದ್ರು ಅನ್ನೋಂಥ ನಂಬಿಕೆ. ನಾನು ಹೇಳ್ತಾ ಇದ್ದೀನಿ ನಂಬಿಕೆ ಮಾತ್ರ. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಣ್ಣಿನಲ್ಲಿ ಹುದುಗಿ ಹೋಗಿದ್ದಂಥ ಅಂಬಾರಿ ಮತ್ತು ಸಿಂಹಾಸನಗಳನ್ನು ಮಣ್ಣಿನಿಂದ ಹೊರತೆಗೆಸಿ ಹರಿಹರ ಮತ್ತು ಬುಕ್ಕರಾಯರಿಗೆ ಕೊಟ್ಟರು ವಿದ್ಯಾರಣ್ಯರು. ಅದರ ನಂತರ ಅದು ಮುಂದುವರ್ಕೊಂಡ್ಬಂದಿತ್ತು. ಕೊನೆಯಲ್ಲಿ ವಿಜಯನಗರದ ಅವಸಾನದ ನಂತರ ಇದೇ ಅಂಬಾರಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿದ್ದಂಥ ಶ್ರೀರಂಗರಾಯನಿಗೆ ಬಂದಿರುತ್ತೆ. ಆದರೆ ಶ್ರೀರಂಗರಾಯನಿಗೆ ಆರೋಗ್ಯ ಸರಿ ಇರಲ್ಲ. ನೋಡಿ, ಅಲ್ಲಿಯವರೆಗಿದ್ದಂಥ ಮೈಸೂರು ಪಾಳೆಯಪಟ್ಟಣ ಆಳ್ತಾ ಇದ್ದಂಥವ್ರು ರಾಜರುಗಳು ಮೈಸೂರಿನ ಪಾಳೆಯಪಟ್ಟ ಆಳ್ತಾ ಇದ್ರು. ಆದರೆ ಅವರೆಲ್ಲರೂ ವಿಜಯನಗರದ ಅಧೀನ ರಾಜರಾಗಿದ್ದರು, ಸಾಮಂತ ರಾಜರಾಗಿದ್ದರು. 1610 ಸಂದರ್ಭದಲ್ಲಿ ರಾಜ ಒಡೆಯರವರು, ಅಲ್ಲಿವರೆಗೂ ಬಂದಂಥ ಮೈಸೂರಿನ ಮಹಾರಾಜರುಗಳು ಯಾರಿಗೂ ಒಡೆಯರ್ ಅನ್ನುವಂಥ ಬೆರೆದಿರಲಿಲ್ಲ. ರಾಜ ಒಡೆಯರವರು ಶ್ರೀರಂಗಪಟ್ಟಣದಲ್ಲಿದ್ದಂಥ ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನನ್ನು ಸೋಲಿಸ್ತಾರೆ. ಆ ಸಂದರ್ಭದಲ್ಲಿ ತನ್ನ ಸೋಲನ್ನು ಒಪ್ಪಿಕೊಂಡಂಥ ಶ್ರೀರಂಗರಾಯ ರಾಜ ಒಡೆಯರವರಿಗೆ ಸಿಂಹಾಸನ ಮತ್ತು ಅಂಬಾರಿ ಎರಡನ್ನೂ ಕೂಡ ಉಡುಗೊರೆಯಾಗಿ ಕೊಡ್ತಾನೆ, ಕಪ್ಪವಾಗಿ ಕೊಡ್ತಾನೆ. ಸೋಲಿನ ಹೇಳ್ತಾರಲ್ಲ, ಕೊಡ್ತಾನೆ. ಆಗ 1610ರಲ್ಲಿ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ಮೊದಲು ದಸರಾವನ್ನು ಆರಂಭಿಸಿದ್ರು. ಇತಿಹಾಸ ಹೇಳುವಂಥದ್ದು.